Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. As per your request ನಾವು ಇಂದು ವಿಡಿಯೋ ಮಾಡ್ತಿದ್ದೀವಿ. ಫುಲ್ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸಿನ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ತಿದ್ದೀವಿ. ಯಾವುದೆಲ್ಲ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು, ಎಷ್ಟು ಪೇಪರ್ಸ್ ಇದೆ, ಯಾವ ರೀತಿ ಪಾಸ್ ಆಗಬೇಕು, ಯಾವ ರೀತಿ ಎಕ್ಸಾಮಿನೇಷನ್ ಬರೀಬೇಕು, ಎಷ್ಟು ಟೈಮ್ ಹಿಡಿಯುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತಿದ್ದೀವಿ. ಸೊ ಎಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ಈ ಒಂದು ಎಕ್ಸಾಮಿನೇಷನ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಒಂದು ಎಕ್ಸಾಮಿನೇಷನ್ ನಾವು ನಡೆಸುವುದು ICAI ಎಂಬಂತೇಳೋ ಒಂದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇಟ್ ಈಸ್ ಅ ಸೆಂಟ್ರಲ್ ಲೆವೆಲ್ ಅಥಾರಿಟಿ. ಇಂಡಿಯಾದಲ್ಲಿ ಇವರಿಗೆ ಮಾತ್ರ ಅಧಿಕಾರ ಇದೆ CA ಎಕ್ಸಾಮಿನೇಷನ್. ಇಂಡಿಯಾದಲ್ಲೂ ವರ್ಲ್ಡ್ ಎಲ್ಲಿ ಆದರೂ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಇವರದು. ಇದಕ್ಕೆಲ್ಲ ಇಂಡಿಯಾದಲ್ಲಿ ಮಾತ್ರ ಇರುವಂಥ ಒಂದು ಅಥಾರಿಟಿ. ಅದೇ ರೀತಿಯಲ್ಲಿ MA ಪಡಬೇಕಾದ ವಿಚಾರ ಅಂತ ಹೇಳಿದ್ರೆ ವರ್ಲ್ಡಿನ ಸೆಕೆಂಡ್ ಲಾರ್ಜೆಸ್ಟ್ ಅಕೌಂಟೆಂಟ್ಸ್ ಬಾಡಿ ಅಂತ ಹೇಳೋದು ಚಾರ್ಟರ್ಡ್ ಅಕೌಂಟೆಂಟ್. ಅಂಡ್ ಇಟ್ಸ್ ಪ್ರೊಫೆಷನಲ್ ಕೋರ್ಸ್. ಒಳ್ಳೆ ರೀತಿಯಲ್ಲಿ ಏನು ಸೊಸೈಟಿಯಲ್ಲಿ ಡಿಗ್ನಿಟಿ ಯಾವುದು ಡೆವಲಪ್ ಮಾಡಬೇಕು ನಾನು ಹೇಳಬೇಕಂತಿಲ್ಲ. ಯಾಕಂದರೆ CA ಪಾಸ್ ಆಗಲಿಕ್ಕೆ ಡಿಫಿಕಲ್ಟ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಇದೆ. ಆದರೆ ಅದು ಪಾಸ್ ಆದರೆ ಇಟ್ಸ್ ಲೈಫ್ ಟೈಮ್ ಸೆಟ್ಲ್ಮೆಂಟ್ ಇದೆ. ಲೈಫ್ ಟೈಮ್ ಸೆಟ್ಲ್ಮೆಂಟ್ ಅಂತ ನಮಗೆ ಒಳ್ಳೆ ಜಾಬ್ ಸಿಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಏನಿಲ್ಲ. ಸೊ ICAI ವೆಬ್ಸೈಟಿನ BOS ಬೋರ್ಡ್ ಆಫ್ ಸ್ಟಡೀಸ್ ಇದೆ, ಅಲ್ಲಿ ಹೋದ್ರೆ ನಮಗೆ ಲಾಗಿನ್ ಮಾಡಿ ನಮಗೆಲ್ಲ ರೀತಿಯಲ್ಲಿ ಎಕ್ಸಾಮಿನೇಷನ್ ನಮಗೆ ಬರೀಬಹುದು. ಸೊ ವಿಲ್ ಸ್ಟಾರ್ಟ್ ಫುಲ್ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸಸ್ ಬಗ್ಗೆ. ಸೊ ಆಲ್ ಅಬೌಟ್ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್. ಸೊ ಇಲ್ಲಿ CA ಕೋರ್ಸ್ ನೀವು ಆಗಬೇಕಾದ್ರೆ 4 ಸ್ಟೆಪ್ಸ್ ಇದೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಅಂತ ಹೇಳೋದು ಎಕ್ಸಾಮಿನೇಷನ್ ಲೆವೆಲ್ CA ಫೌಂಡೇಶನ್ ಎಕ್ಸಾಮಿನೇಷನ್. ಸೆಕೆಂಡ್ ಲೆವೆಲ್ CA ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್. ಇದಾದ್ಮೇಲೆ ಒಂದು ಸೆಲ್ಫ್ ಪ್ಲೇಸ್ಡ್ ಆನ್ಲೈನ್ ಮಾಡ್ಯೂಲ್ಸ್ ಇದೆ, ಇದು ನಾವು ಕಂಪ್ಲೀಟ್ ಮಾಡಬೇಕು, ಡಿಸ್ಕಸ್ ಮಾಡುವ. ಟ್ರೈನಿಂಗ್ ಇದೆ 2 years ಇದು, ಮತ್ತೆ ಫೈನಲ್ ಎಕ್ಸಾಮಿನೇಷನ್. ಇಷ್ಟು ಆದ್ರೆ ಏನು ಯು ಕ್ಯಾನ್ ಬಿ ಅ ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, ಟೋಟಲ್ 48 ಮಂತ್ ಒಳಗಡೆ ನಮಗೆ ಏನಾಗ್ಬೋದು, ಇಟ್ ಮೀನ್ಸ್ 4 years. This is a 4 years. This is a minimum we required. Minimum. This is not the maximum. So if you clear all examination, time ಅಲ್ಲಿ clear ಮಾಡಿದ್ರೆ 48 months. 48 months ಅಲ್ಲಿ you can be a chartered accountant. ಈಗ ನಿಮಗೆ ಒಂದು 18 years ಆದರೆ ನಿಮಗೆ 22 years ಅಲ್ಲಿ you can be a 22-23 years ಅಲ್ಲಿ ನಿಮಗೆ ಏನಾಗ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು, ಸಣ್ಣ ಏಜ್ ಅಲ್ಲೇ ಆಗ್ಬೋದು. ಸೊ ಫಸ್ಟ್ ಲೆವೆಲ್ CA ಫೌಂಡೇಶನ್ ಲೆವೆಲ್ ಅಂತ ಹೇಳೋದು. ಈ CA ಫೌಂಡೇಶನ್ ಲೆವೆಲ್ಗೆ ಇಟ್ ಈಸ್ ಅ ಗೇಟ್ವೇ ಅಂತ ಹೇಳುವಾಗ ನಮಗೆ ಅಡ್ಮಿಷನ್ ಸಿಗಲಿಕ್ಕೆ ದ ಫಸ್ಟ್ ಒನ್ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸಿಗೆ +2 ಆದವರಿಗೆ, +2 ಕಾಮರ್ಸ್ PUC ದ್ವಿತೀಯ PUC ಆದಮೇಲೆ ಕಾಮರ್ಸ್ ಆದರೂ ಸೈನ್ಸ್ ಆದರೂ ಆರ್ಟ್ಸ್ ಸಬ್ಜೆಕ್ಟ್ ಆದರೂ ನಿಮಗೆ ತೊಂದರೆ ಏನಿಲ್ಲ, ನಿಮಗೆ ಅಡ್ಮಿಷನ್ ಮಾಡ್ಬೋದು. ಅದಕ್ಕೆ ಪಾಸ್ ಆದರೆ ಮಾತ್ರ ಸಾಕು. ಆ್ಯಂಡ್ 6 month ಡ್ಯೂರೇಷನ್, ಯಾಕಂದರೆ ರಿಜಿಸ್ಟ್ರೇಷನ್ ಮಾಡಿದ ನಂತರ ಒಂದು 6 month ಸ್ಪ್ಯಾನ್ ನಮಗೆ ಸ್ಟಡಿ ಟೈಮ್ ಇದೆ. ಅದರ ನಂತರ ಮಾತ್ರ ನಮಗೆ ಏನು ಮಾಡ್ಬೋದು, ಎಕ್ಸಾಮ್ ಬರೋದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಆದಮೇಲೆ 6 month ಟೈಮ್, ಆ ಟೈಮಿನ ಒಳಗಡೆ ನಾವೇನು ಮಾಡಬೇಕು, ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಮಾಡಿ ಎಕ್ಸಾಮಿನೇಷನ್ ಬರೀಬೋದು. ಇಟ್ ಮೀನ್ಸ್ ಬರೀಬೇಕಾದ್ರೆ ನಮಗೆ ಮುಂದೆ ಬರೀಬೋದು, ತೊಂದರೆ ಇಲ್ಲ. ಆದರೆ ದಟ್ ಈಸ್ ಅ ಟೈಮ್ ಗ್ಯಾಪ್ 6 month ಮಿನಿಮಮ್ ಬೇಕು. ಎಕ್ಸಾಮ್ CA ಫೌಂಡೇಶನ್ ರಿಜಿಸ್ಟ್ರೇಷನ್ ಆದ ನಂತರ 6 month ಗ್ಯಾಪ್ ಬಿಟ್ಟು ನಾವು ಎಕ್ಸಾಮಿನೇಷನ್ ಬರೀಬೇಕು CA ಫೌಂಡೇಶನ್. ಓಕೆ, 12th ಎಕ್ಸಾಮಿನೇಷನ್ ನಿಮ್ಮದು ಪಾಸ್ ಆಗಿರಬೇಕು. ಪಾಸ್ ಆಗಿರಿ, ಇಟ್ಸ್ ಮ್ಯಾಂಡೇಟರಿ. 10th ಆದಮೇಲೆ ಏನು ಬರೋಕ್ಕಾಗಲ್ಲ. ಇದು ಎನಿ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್, ಈಗ ಸ್ಟಾರ್ಟಿಂಗ್ ಹೇಳಿದಾರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯಾವುದೇ ವಿಚಾರ ಅಲ್ಲ, ನಿಮಗೆ ಯಾವುದು ಬೇಕಿದ್ರೆ ನಿಮಗೆ ಕಂಪ್ಲೀಟ್ ಮಾಡಿ ನಿಮಗೆ ಬರೀಬೋದು. ಕಾಮರ್ಸ್ ಆದರೆ ಸ್ವಲ್ಪ ಏನು ರಿಲೇಟ್ ಮಾಡ್ಬೋದು ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಸ್ಪೆಷಾಲಿಟಿ ಏನಿಲ್ಲ. ನಿಮಗೆ ಆರ್ಟ್ಸ್ ಆದರೂ ನಿಮಗೆ ಸೈನ್ಸ್ ಅವರಿಗಾದರೂ ಈಸಿಯಾಗಿ ಕಲೀಲಿಕ್ಕೆ ಒಂದು ಬೇಸ್ ಸಿಕ್ಕಿದ್ರೆ, ನಿಮಗೆ ಅಕೌಂಟೆನ್ಸಿ ಮಾತ್ರ ಸೈನ್ಸ್ ಅವರಿಗೆ ಇರಲ್ಲ, ಬಾಕಿ ಎಲ್ಲ ಏನು ನ್ಯೂ ಕೋರ್ಸ್. ಈವನ್ ಕಾಮರ್ಸ್ ಅವರಿಗಾದರೂ ಎಕನಾಮಿಕ್ಸ್ ಅಂತ ನಮಗೆ ಕೇಳಿದ ವಿಷಯ. ಸೊ ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಓಕೆ, CA ಫೌಂಡೇಶನ್ ಲೆವೆಲ್ ಎಕ್ಸಾಮಿನೇಷನ್ ಆದರೆ ನಿಮಗೆ 4 ಪೇಪರ್ಸ್ ಇದೆ. ಈ 4 ಪೇಪರ್ಸಲ್ಲಿ ಫಸ್ಟ್ ಪೇಪರ್ ಅಂತ ಹೇಳೋದು ಅಕೌಂಟೆನ್ಸಿ. ಅಡ್ವಾನ್ಸ್ ಅಲ್ಲ, ಬೇಸಿಕ್ಸ್ ಅಕೌಂಟ್ ಇದೆ. ಇದು ಫುಲ್ ಡಿಸ್ಕ್ರಿಪ್ಟಿವ್ ಪೇಪರ್. ಇಟ್ ಮೀನ್ಸ್ ನಾವು ಬರೀಬೇಕು. ಓಕೆ, ಫುಲ್ ನಾವು ಪ್ರಬಂಧ ಬರೀತೇವಲ್ಲ, ಎಸ್ಸೆ ಬರೀತೇವಲ್ಲ, ಅದೇ ರೀತಿ ಬರೀಬೇಕು. ಸೆಕೆಂಡ್ ಪೇಪರ್ ಅಂತ ಹೇಳೋದು ಬಿಸ್ನೆಸ್ ಲಾಸ್. ಇಟ್ ಈಸ್ ಅರೌಂಡ್ ಆಫ್ 7 ಚಾಪ್ಟರ್ಸ್ ಇದೆ. ಕಾಂಟ್ರಾಕ್ಟ್, ಕಂಪನಿ ಅಂತ ಹೇಳೋದು ಬೇಸಿಕ್ ಕಾನ್ಸೆಪ್ಟ್ ಇದೆ. ಇದು ಫುಲ್ ಡಿಸ್ಕ್ರಿಪ್ಟಿವ್ ಲೆವೆಲ್ ಪೇಪರ್ಸ್. And this is 100 marks and this is also 100 marks. Next one quantitative aptitude. ಇದರಲ್ಲಿ ಲಾಜಿಕಲ್ ರೀಸನಿಂಗ್ ಬರುತ್ತೆ, ಮ್ಯಾಥಮ್ಯಾಟಿಕ್ಸ್ ಬರುತ್ತೆ. ಸೊ ಇದಕ್ಕೇನು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ 100 marks ಪೇಪರೇ, ಆದರೆ ಇದು MCQ ಪೇಪರ್. ಈಗ MCQ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಒಂದು ತಪ್ಪು ಉತ್ತರ ನೀವು ಮಾಡಿದರೆ ಅದರಿಂದ 0.25 marks ಡಿಡಕ್ಟ್ ಮಾಡ್ತೇವೆ. ಸರಿ ಉತ್ತರದಿಂದ, ರೈಟ್ ಆನ್ಸರ್ ಇಂದ 0.25 marks ಡಿಡಕ್ಟ್ ಮಾಡ್ತೀವಿ. ಸೊ ಆನ್ಸರ್ ಮಾಡುವಾಗ ಸ್ವಲ್ಪ ಕೂಡ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ನಾವು ತಪ್ಪು ಉತ್ತರ ಬರೆದ್ರೆ ನಮ್ದು ಸರಿ ಉತ್ತರದಿಂದ ಮೈನಸ್ ಮಾರ್ಕ್ ಆಗುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಎಕನಾಮಿಕ್ಸ್. ಇದು ಕೂಡ MCQ ಸೇಮ್ ಆಸ್ ಥರ್ಡ್ ಪೇಪರ್ ಥರನೇ. ಮೈಕ್ರೋ ಎಕನಾಮಿಕ್ಸ್ ಇದೆ, ಮ್ಯಾಕ್ರೋ ಎಕನಾಮಿಕ್ಸ್ ಇದೆ. ಎಕ್ಸಾಮ್ ಮೋಡ್ ಅಂತ ಹೇಳೋದು ಇಟ್ ಈಸ್ ಆನ್ಲೈನ್ ಅಲ್ಲ, ಆಫ್ಲೈನ್ ಮೋಡ್, ಪೆನ್ ಆ್ಯಂಡ್ ಪೇಪರ್ ಮೋಡ್. ನೀವು ಎಕ್ಸಾಮ್ ಸೆಂಟರಿಗೆ ಹೋಗಿ ಎಕ್ಸಾಮ್ ಸೆಂಟರಲ್ಲೇ ಬರೀಬೇಕು. ಎಕ್ಸಾಮ್ ಶೆಡ್ಯೂಲ್ ಅಂತ ಹೇಳೋದು ಜನವರಿಲಿದೆ, ಜೂನ್ ಇದೆ, ಸೆಪ್ಟೆಂಬರ್ ಇದೆ. ಇದು 2024 ಸಿಲೆಬಸ್ ಪ್ರಕಾರ ನಾನು ಹೇಳ್ತಿದ್ದೀನಿ. ಇವತ್ತು ಈ ವಿಡಿಯೋ ಮಾಡುವ ಟೈಮಲ್ಲಿ ಆ ವರ್ಷದಲ್ಲಿ 3 ಬಾರಿ ನಿಮಗೆ ಬರೀಬೋದು. ಡಿಫಿಕಲ್ಟಿ ಲೆವೆಲ್ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ನೀವು ಈ PUC ಬಂದ ನಂತರ ಸ್ವಲ್ಪ ನಾವು ಆ ಒಂದು PUCಯ
ಆ ಮಕ್ಕಳಾಟ ಎಲ್ಲ ಸ್ವಲ್ಪ ನಿಲ್ಲಿಸಿ ನಾವು ಬರೆದ್ರೆ ನಮ್ಗೆ ಈಸಿಯಾಗಿ ಸಿಗುತ್ತೆ. ಆ ಒಂದು ಲೆವೆಲ್ ಹಿಡ್ಕೊಂಡು ನಾನು ಡಿಫಿಕಲ್ಟ್ ಅಂತ ಹೇಳೋದು, ಸಬ್ಜೆಕ್ಟ್ ಡಿಫಿಕಲ್ಟ್ ಇಲ್ಲ. ಓಕೆ, ಕ್ಲಿಯರ್? ದಿಸ್ ಇಸ್ ದ ಫೌಂಡೇಶನ್ ಲೆವೆಲ್ ಎಕ್ಸಾಮಿನೇಷನ್. ಪಾಸಿಂಗ್ ಕ್ರೈಟೀರಿಯಾ, ಎಕ್ಸಾಮ್ ಫೀಸ್ ಎಷ್ಟೆಲ್ಲ ಆಗುತ್ತೆ, ಯಾವಾಗ ರಿಜಿಸ್ಟ್ರೇಷನ್ ಮಾಡಬೇಕು, ಆ ಥರ ತುಂಬ ಡೀಟೇಲ್ಸ್ ಇದೆ. ಅದೆಲ್ಲ ಮಾಡಿದ್ರೆ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ನಾವು ಬೇಸಿಕ್ ಡೀಟೇಲ್ಸ್ ಏನೆಲ್ಲ ಗೊತ್ತಿರಬೇಕು ಅದು ಮಾತ್ರ ಡಿಸ್ಕಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ CA ಇಂಟರ್ಮೀಡಿಯೇಟ್ ಲೆವೆಲ್, ಸೊ ಸೆಕೆಂಡ್ ಲೆವೆಲ್. ಇಲ್ಲಿ ಏನೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ, ನಿಮಗೆ CA ಫೌಂಡೇಶನ್ ಆಗಿನೂ ಬರ್ಬೋದು, ಗ್ರಾಜುಯೇಟ್ ನಿಮ್ಮದು PG UG ಎಲ್ಲಾದರೂ ನಿಮಗೆ ಬರೀಬೋದು. പക്ഷേ ಏನೋ ಸ್ವಲ್ಪ ಒಂದು ವ್ಯತ್ಯಾಸ ಇರೋದು, ಈಗ ನೀವು ಕಾಮರ್ಸ್ ಡಿಗ್ರಿ ಆದರೆ BCom ಆಗಿ ಬರೋದಾದರೆ ಮಿನಿಮಮ್ 55% ಬೇಕು. ನೀವಿನ್ನು BSc ಡಿಗ್ರಿ ಸೈನ್ಸ್ ಫೀಲ್ಡ್ ಅಥವಾ ಆರ್ಟ್ಸ್ ಬೇರೆ ಯಾವುದಾದ್ರೂ ಫೀಲ್ಡಿಂದ ನೀವು ಬರೋದಾದರೆ 60% ಬೇಕು. ಇಲ್ಲ ಅಂದರೆ ಒಂದೇ ಒಂದು ಆಪ್ಷನ್ ನಿಮಗೆ ಫೌಂಡೇಶನ್ ಲೆವೆಲ್, ಅಥವಾ ನೀವೇನು ಮಾಡಬೇಕು, ಕಂಪನಿ ಸೆಕ್ರೆಟರಿ, CS ಎಕ್ಸಿಕ್ಯೂಟಿವ್ ಅಥವಾ CMA ಇಂಟರಿನ ಎಕ್ಸಾಮಿನೇಷನ್ ಕ್ಲಿಯರ್ ಆದವರಾದರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಬೋದು. ಅದೇ ಇಲ್ಲಿ ಪಾಸಿಂಗ್ ಇಷ್ಟು ಮಾರ್ಕ್ಸ್ ಬೇಕು ಅಂತ ಇಲ್ಲ, ಯಾಕಂದ್ರೆ CS ಎಕ್ಸಿಕ್ಯೂಟಿವ್ CMA ಇದರಿಂದ ಡಿಫಿಕಲ್ಟ್ ಇರೋ ಒಂದು ಕೋರ್ಸ್ ಡೈರೆಕ್ಟ್ ಆಗಿ ನಿಮಗೆ ಎಂಟ್ರಿ ಮಾಡ್ಬೋದು. ಓಕೆ, ಸೊ ಓಪನ್ ಯೂನಿವರ್ಸಿಟಿ ಅಂತ ಹೇಳುವಾಗ ನಾವು ಇಗ್ನೋದಿಂದ ಸರ್ಟಿಫಿಕೇಟ್ ತೆಗೆದ್ರು ಏನು ನಮಗೆ ಇದರಲ್ಲಿ ಎನ್ರೋಲ್ ಆಗ್ಬೋದು. ಓಕೆ, ಕ್ಲಿಯರ್? ಇಲ್ಲಿ ಸಿಲೆಬಸ್ ಅಂತ ಹೇಳೋದು 100 ಮಾರ್ಕ್ಸಿನ 6 ಪೇಪರ್ಸ್ ಇದೆ. 3 ಸಬ್ಜೆಕ್ಟ್ನ 2 ಗ್ರೂಪ್ ಇದೆ, ಗ್ರೂಪ್ 1 ಗ್ರೂಪ್ 2 ಅಂತ ಹೇಳೋದು. ಎಲಿಜಿಬಲ್ ಆಗಲಿಕ್ಕೆ ಅಲ್ಲಿ ನಾವು 6 ಮಂತ್ ಅಂತ ಹೇಳೋದು, ಇಲ್ಲಿ ನಾವು 9 ಮಂತ್ಸ್ ಸ್ಟಡಿ ಟೈಮ್ ಬೇಕು. ನೀವು CA ಫೌಂಡೇಶನ್ ಆದಮೇಲೆ ಅಥವಾ ಡೈರೆಕ್ಟ್ ಎಂಟ್ರಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿದ ನಂತರ 9 ಮಂತ್ಸ್ ನೀವು ಸ್ಟಡಿ ಪೀರಿಯಡ್ ಇದೆ, ಅದರ ನಂತರ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಬರೀಬೋದು. ಇಲ್ಲಿ ಡೈರೆಕ್ಟ್ ಎಂಟ್ರಿ ಆಗುವಾಗ ಬೇರೆ ಏನಾದರೂ ಪ್ರಾಕ್ಟಿಕಲ್ ಟ್ರೈನಿಂಗ್ ಆ ಥರ ಏನಿಲ್ಲ, ಅದು ಓಲ್ಡ್ ಸಿಲೆಬಸ್ ಇತ್ತು. ನ್ಯೂ ಸಿಲೆಬಸ್ಸಲ್ಲಿ ಡೈರೆಕ್ಟ್ ಆಗಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮಿನೇಷನ್ ಬರೀಬೋದು. ನೆಕ್ಸ್ಟ್ ಒನ್, ಎಕ್ಸಾಮಿನೇಷನ್ ಲೆವೆಲಲ್ಲಿ ನಿಮಗೆ ಸಿಲೆಬಸ್ ಯಾವುದೆಲ್ಲ ಬರುತ್ತೆ, ಇದು ಒಂದು ಕ್ರೊನಾಲಜಿಕಲಿ ಏನು ಆರ್ಡರ್ ವೈಸ್ ಹೋಗ್ತದೆ. ಪೇಪರ್ ನಂಬರ್ 5 ಅಂತ ಅಡ್ವಾನ್ಸ್ ಅಕೌಂಟಿಂಗ್ ಇದೆ, ಅಲ್ಲಿ ನಾವು ಅಕೌಂಟಿಂಗ್ ಕಲ್ತಿದ್ದೀವಿ. 6th ಪೇಪರ್ ಅಂತ ಹೇಳೋದು ಕಾರ್ಪೊರೇಟ್ ಆ್ಯಂಡ್ ಅದರ್ ಲಾಸ್ ಬರುತ್ತೆ. ನೆಕ್ಸ್ಟ್ ಟ್ಯಾಕ್ಸೇಷನ್ ಬರುತ್ತೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್. ಸೊ ದಿಸ್ ಈಸ್ 100 ಮಾರ್ಕ್ಸ್ ಈಚ್ ಆ್ಯಂಡ್ ದ ಫಸ್ಟ್ ಗ್ರೂಪ್ ಕನ್ಸಿಸ್ಟ್ ಆಫ್ 300 ಮಾರ್ಕ್ಸಿಗೆ ಏನು ಬರುತ್ತೆ ನಮಗೆ ಇಲ್ಲಿ ಡಿಸ್ಕಷನ್ ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್, ಫೈನಾನ್ಷಿಯಲ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ 50-50 ಡಿವೈಡ್ ಆಗುತ್ತೆ. 100 into 300. ನಿಮಗೆ ಒಂದೊಂದು ಪೇಪರ್ ಬರೀಬೋದು, ಒಂದೊಂದು ಗ್ರೂಪ್ ಬರೀಬೋದು, ಎಲ್ಲ ಗ್ರೂಪ್ ಒಟ್ಟಿಗೆ ಬರೀಬೋದು. ಪಾಸಿಂಗ್ ಕ್ರೈಟೀರಿಯಾ ನಮಗೆ ನೋಡುವ. ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂತ ಹೇಳಿದಾಗ ಇಲ್ಲಿ ಎಲ್ಲ ಪೇಪರ್ಸ್, ಈವನ್ ಆಲ್ ದ 6 ಪೇಪರ್ಸ್ ಕನ್ಸಿಸ್ಟ್ ಆಫ್ 30 ಮಾರ್ಕ್ಸ್ MCQ, 70 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್. ಎಲ್ಲ ಪೇಪರ್ಸ್ ಟ್ಯಾಕ್ಸ್ ಎಲ್ಲ ಅದೇ ರೀತಿ ಬರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಅದೊಂದು ಚಾನ್ಸ್. ಯಾಕಂದ್ರೆ 0.25 ಮಾರ್ಕ್ಸ್ ಆ ಥರ ಏನು ಬರಲ್ಲ ನಿಮಗೆ. 30 ಮಾರ್ಕ್ಸ್ 1 ಮಾರ್ಕಿನ ಕ್ವಶನ್ಸ್ ಇರುತ್ತೆ, 2 ಮಾರ್ಕಿನ ಕ್ವಶನ್ಸ್ ಇರುತ್ತೆ. ಅದು ಯಾವ ರೀತಿ ಅವ್ರು ಕೊಡ್ತಾರೆ ಅದೇ ರೀತಿ ಬರುತ್ತೆ. ಸ್ವಲ್ಪ ದೊಡ್ಡ ಕ್ವಶನ್ಸ್ ಎಲ್ಲ ಇರುತ್ತೆ. ಟೋಟಲ್ ಮಾರ್ಕ್ಸ್ ಅಂತ ಹೇಳಿದ್ರೆ 100 ಮಾರ್ಕ್ಸ್. ಎಕ್ಸಾಮ್ ಡ್ಯೂರೇಷನ್ ಪರ್ ಪೇಪರ್ 3 hours. ಎಕ್ಸಾಮ್ ಮೋಡ್ ಪೆನ್ ಆ್ಯಂಡ್ ಪೇಪರ್ ಮೋಡ್. ನೆಕ್ಸ್ಟ್ ಮೀಡಿಯಂ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಇದು ಫೌಂಡೇಶನ್ ಮೀಡಿಯಂ ಇಂಗ್ಲೀಷ್ ಆ್ಯಂಡ್ ಹಿಂದಿ. 1 ಗ್ರೂಪ್ 300, ಟೋಟಲ್ ಗ್ರೂಪ್ 600. ಇದಾದಮೇಲೆ ಈಗ ಎಕ್ಸಾಮಿನೇಷನ್ ನಿಮಗೆ ಬೋತ್ ಗ್ರೂಪ್ ಬರ್ದಾಯಿತು. ಇದಾದಮೇಲೆ ಒಂದು ಸೆಲ್ಫ್ ಪ್ಲೇಸ್ಡ್ ಆನ್ಲೈನ್ ಮಾಡ್ಯೂಲ್ಸ್ ಇದೆ. ಇದೊಂದು ಎಕ್ಸಾಮಿನೇಷನ್, ಆದರೆ ಎಕ್ಸಾಮ್ ಸೆಂಟರಲ್ಲಿ ಅಲ್ಲ, ನೀವು ಆನ್ಲೈನಲ್ಲೇ ಇಂಟರ್ ಎಕ್ಸಾಮಿನೇಷನ್ ಎರಡೂ ಕ್ಲಿಯರ್ ಆದಮೇಲೆ ನಿಮಗೆ ಏನು ಒಂದು ಟ್ರೈನಿಂಗ್ ಹೋಗ್ಬೋದು ನಿಮಗೆ, ಅಥವಾ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಬರೀಲಿಕ್ಕಿದ್ರೆ ನೀವು ಇದು ಖಂಡಿತ ಕಂಪ್ಲೀಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಮಗೆ ಫೈನಲ್ ಎಕ್ಸಾಮಿನೇಷನ್ ನಮಗೆ ಪ್ರಿಪ್ರೇಷನ್ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ, ಮತ್ತು ನಿಮಗೆ ಆರ್ಟಿಕಲ್ಶಿಪ್ಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ, ಇದು ತುಂಬ ರೀತಿಯಲ್ಲಿ ಯಾಕೆ ಪ್ರೊಫೆಷ್ನಲಿ ನಿಮ್ಮ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಲಿಕ್ಕೆ ಈ ಒಂದು ರೆಕಾರ್ಡೆಡ್ ಕ್ಲಾಸಸ್ ಮತ್ತು ಸ್ವಲ್ಪ ಕ್ಲಾಸಸ್ ಎಲ್ಲ ಇರುತ್ತೆ. ಎಕ್ಸಾಮಿನೇಷನ್ ಇದೆ, ಇದು ನೀವು ಕಂಪ್ಲೀಟ್ ಮಾಡಿ ಆದಮೇಲೆ ಎಲ್ಲ ಹವರ್ಸು ಅವರು ಹೇಳಿದ ಒಂದು ಹವರ್ಸ್ ನಂಬರ್ ಆಫ್ ಅವರ್ಸ್ ಇದೆ. ಆ ಅವರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಏನಾಗುತ್ತೆ, ನಿಮಗೆ ICA ಸೈಟಲ್ಲಿ ಹೋಗಿ ನಿಮಗೆ ಎಕ್ಸಾಮಿನೇಷನ್ ಬರೀಬೋದು. 50% ಮಾರ್ಕ್ಸ್ ಏನು ಬೇಕು ನಿಮಗೆ ಇದು ಪಾಸ್ ಮಾಡಲಿಕ್ಕೆ ಬೇಕು, ಬೇರೆ ನೆಗೆಟಿವ್ ಮಾರ್ಕ್ಸ್ ಆ ಥರ ಏನೂ ಇಲ್ಲ. ಎಕ್ಸಾಮ್ ಬರೀಬೋದು, ಆನ್ಲೈನಲ್ಲಿ ಎಕ್ಸಾಮಿನೇಷನ್ ಬರೀಲಿಕ್ಕೆ ಈಸಿ ಇರುತ್ತೆ, ಡಿಫಿಕಲ್ಟ್ ಏನೂ ಇರಲ್ಲ. ಓಕೆ, ಜಸ್ಟ್ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ಮಾಡುವ ಒಂದು ಕಾನ್ಸೆಪ್ಟ್. ಓಕೆ, ಇದರ ಮಾಡ್ಯೂಲ್ಸ್ ನೋಡುವಾಗ 4 ಪಾರ್ಟ್ ಇದೆ. ಸೆಕ್ಷನ್ A ಇದೆ, ಅದರಲ್ಲಿ ಕಾರ್ಪೊರೇಟ್ ಆ್ಯಂಡ್ ಎಕನಾಮಿಕ್ ಲಾಸ್ ಇದೆ. ಸೆಕ್ಷನ್ B ಅಲ್ಲಿ ಸ್ಟ್ರಾಟಜಿಕ್ ಕಾಸ್ಟ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಇದೆ. ಇದೆರಡು ಮ್ಯಾಂಡೇಟರಿ ನೀವು ಕಂಪ್ಲೀಟ್ ಮಾಡಲೇಬೇಕು. ಆದರೆ ಸೆಕ್ಷನ್ C, ಸೆಕ್ಷನ್ D ಅಲ್ಲಿ ಇದನ್ನು ನಿಮಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ಇಷ್ಟು ನೋಡ್ಬೋದು, ಅದರಲ್ಲಿ ಇದೆಲ್ಲ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಅದರ ನಂಬರ್ ಆಫ್ ಕಂಟೆಂಟ್ ನೀವು ನೋಡಬೇಡಿ, ಅದರ ಡೆಪ್ತ್ ನೀವು ನೋಡಿ ನಿಮಗೆ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಆದಮೇಲೆ ಅದರ ಬೇಸಿಸಲ್ಲಿ ನೀವು ಎಕ್ಸಾಮಿನೇಷನ್ ಬರೀಬೇಕು. ಓಕೆ, ಇದು ಬರ್ದಾದಮೇಲೆ ಮಾತ್ರ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಮಾಡಲಿಕ್ಕಾಗುತ್ತೆ ನ್ಯೂ ಸಿಲೆಬಸ್ ಪ್ರಕಾರ. ಇನ್ನು ಇದರ ಅಡಿಯಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಬರುತ್ತೆ, 2 years ಇದು. ಈ 2 years ಇದು ಟ್ರೈನಿಂಗ್, ಇನ್ನು ಸ್ಟೈಪೆಂಡ್ ಎಲ್ಲಿ ಮಾಡಬೇಕು ಅದು ತುಂಬ ಡೀಟೇಲ್ಸ್ ಇದೆ. ನಿಮಗೆ ಅದರ ಬಗ್ಗೆ ವೀಡಿಯೋಸ್ ಮಾಡಬೇಕಾಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಮಾಡುವ. 2 years ಟ್ರೈನಿಂಗ್ ಅಥವಾ ಆರ್ಟಿಕಲ್ಶಿಪ್ ನಮ್ದು ಹೇಳಿದ್ರು ಸ್ಟೈಪೆಂಡ್ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ 2 years ಮಾಡಬೇಕಾದ್ರೆ ಫಸ್ಟ್ ನೀವು ಇಂಟರ್ ಎಕ್ಸಾಮಿನೇಷನ್ ಎಲ್ಲಾನೇ ಕಂಪ್ಲೀಟ್ ಮಾಡಬೇಕು, ಬೋತ್ ಗ್ರೂಪ್ಸ್ ಕಂಪ್ಲೀಟ್ ಮಾಡಬೇಕು. ಮತ್ತು ಟೆಕ್ನಿಕಲ್ ಒಂದು ಟ್ರೈನಿಂಗ್ ಇದೆ, ಅದೊಂದು ಚಾಪ್ಟ್ರಲ್ಲಿ ನಾವು ಹೋಗಿ ಅಟೆಂಡ್ ಮಾಡುವುದು ಟ್ರೈನಿಂಗ್ ಇದೆ. ಅಲ್ಲಿ ಹೋಗಿ ನೀವು ಅಟೆಂಡ್ ಮಾಡಿದರೆ ನಿಮಗೆ ಆರ್ಟಿಕಲ್ಶಿಪ್ ಸ್ಟಾರ್ಟ್ ಮಾಡ್ಬೋದು. ಇದಾದಮೇಲೆ 2 years ಕಂಪ್ಲೀಟ್ ಆದಮೇಲೆ ನಿಮಗೇನು ಫೈನಲ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಆಗುತ್ತೆ. ಓಕೆ, CM ಅಥವಾ CS ಕೋರ್ಸ್ ಥರ ಏನೂ ಅಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದಾದಮೇಲೆ ನಿಮಗೆ ಒಂದು 6 month ಗ್ಯಾಪ್ ಬರುತ್ತೆ ಟ್ರೈನಿಂಗ್ ಆದ ನಂತರ. ಆ ಒಂದು ಗ್ಯಾಪ್ ರಿಜಿಸ್ಟ್ರೇಷನ್, ಯಾಕಂದರೆ ಈ ಒಂದು
ಆರ್ಟಿಕಲ್ಶಿಪ್ ಆದಮೇಲೆ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಮಾಡೋಕ್ಕಾಗುತ್ತೋ ಅದರ ನಂತರ ನಿಮಗೆ ಏನು ಮಾಡ್ಬೋದು 6 ಮಂತ್ ನಿಮಗೆ ಕ್ಲಾಸ್ ಸ್ಟಡಿ ಪೀರಿಯಡ್ ಇದೆ. ಸ್ಟಡಿ ಪೀರಿಯಡ್ ಅಂತ ಹೇಳಿದ್ರೆ ಗ್ಯಾಪ್, ಆ ಗ್ಯಾಪ್ ನಂತರ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಬರೀಬೋದು. ಫೈನಲ್ ಎಕ್ಸಾಮಿನೇಷನ್ ಸೇಮ್ ಇದೇ ರೀತಿಯಲ್ಲಿ ಡಿಫಿಕಲ್ಟಿ ಲೆವೆಲ್ ಎಲ್ಲ ಇದೆ, ಯಾಕೆ ನಿಮ್ಗೆ ಗೊತ್ತಿರುತ್ತೆ CA ಲೆವೆಲ್ ಡಿಫಿಕಲ್ಟಿ ಇದೆ. ಆದರೆ ನಿಮಗೆ ಬರೋದು ಕಲಿಬೋದು, ನಿಮಗೆ ಆ ಥರ ತೊಂದರೆ ಏನಿಲ್ಲ. 11, 12, 13 ಪೇಪರ್ಸ್, ಫಿನಾನ್ಷಿಯಲ್ ರಿಪೋರ್ಟಿಂಗ್, ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅಡ್ವಾನ್ಸ್ ಆಡಿಟಿಂಗ್, ಅಶ್ಯೂರೆನ್ಸ್ ಆ್ಯಂಡ್ ಪ್ರೊಫೆಷನಲ್ ಎಥಿಕ್ಸ್ ಇದೆ. ಸೇಮ್ ಆಸ್ 300 ಮಾರ್ಕ್ಸ್ ಇದೆ, ಆದರೆ ಇಲ್ಲಿ ಫುಲ್ಲಿ ಡಿಸ್ಕ್ರಿಪ್ಟಿವ್, 30% ಆ ಥರ ಏನೂ ಇಲ್ಲ. ನೆಕ್ಸ್ಟ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇದೆ, ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇದೆ, ಇಂಟಿಗ್ರೇಟೆಡ್ ಬಿಸ್ನೆಸ್ ಸೊಲ್ಯೂಷನ್ಸ್ ಇದೆ. ದಿಸ್ ಇಸ್ ಅ ಕೇಸ್ ಸ್ಟಡಿ ಬೇಸಸ್ ಇದೆ. ಲಾಸ್ಟ್ ಒನ್ 16th ಒನ್, ನಿಮಗೆ ಅದೊಂದು ಗ್ರೂಪ್ ಬರೀಬೋದು ಅಥವಾ ನಿಮಗೊಂದು ಪೇಪರ್ ಬರೀಬೋದು. 60% ಎಕ್ಸಾಮ್ಷನ್ಸ್ ಎಲ್ಲ ಇದೆ. ಆ ಎಕ್ಸಾಮ್ಷನ್ ಕ್ಲೈಮ್ ಬಗ್ಗೆ ಅದೇ ರೀತಿಯಲ್ಲಿ ಇನ್ ಡೆಪ್ತ್ ಆಗಿ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನಮಗೆ ಟೈಮ್ ಸಿಗಲ್ಲ. ನೆಕ್ಸ್ಟ್ 3 hours ಇದೆ, ಪೆನ್ ಆ್ಯಂಡ್ ಪೇಪರ್, ಇಂಗ್ಲೀಷ್ ಆ್ಯಂಡ್ ಹಿಂದಿ, 600, 1 ಗ್ರೂಪ್ ಸೇಮ್. ಇದು ಸೇಮ್ ಏನು ನಾವು ಇಂಟರ್ ಮಾಡಿದ್ದೇವೆ ಅದೇ ರೀತಿ. ನೆಕ್ಸ್ಟ್ ಪಾಸಿಂಗ್ ಕ್ರೈಟೀರಿಯಾ ಅಂತ ಹೇಳೋದು ಒಂದು ಪೇಪರಿಗೆ ನಿಮಗೆ 40% ಬೇಕು, ಅಗ್ರಿಗೇಟ್ 50% ಬೇಕು. ಇಟ್ ಮೀನ್ಸ್ ನಿಮಗೆ ಈಗ ಫೌಂಡೇಶನ್ ಮಾತ್ರ ನೋಡೋದಾದರೆ 4 ಪೇಪರ್ಸ್ ಇದೆ. ಒಂದು ಪೇಪರ್ ನಿಮಗೆ ಮಿನಿಮಮ್ 4 ಪೇಪರು ಸೇರಿ ನಿಮಗೆ ಎಷ್ಟು ಸಿಗುತ್ತೆ 160, ಅದಷ್ಟು ಸಾಲದು. 400 ಮಾರ್ಕಿಗೆ ನಿಮಗೆ 200 ಮಾರ್ಕ್ಸ್ ನಿಮಗೆ ಸಿಗಬೇಕು. ದಟ್ ಈಸ್ ಕಾಲ್ಡ್ ಆಸ್ 50%. ಆಗ ನೀವೇನು ಮಾಡಬೇಕು, ಒಂದು ಪೇಪರ್ ನಿಮಗೆ 40 ಆದರೆ ಸೆಕೆಂಡ್ ಪೇಪರಲ್ಲಿ ನೀವು 60 ತೆಗಿಬೇಕು. ಸೊ ಅದು ಈಕ್ವಲೈಸ್ ಮಾಡಿ ಮಿನಿಮಮ್ 200 ತೆಗಿಬೇಕು, ಇಲ್ಲಾಂದರೆ ಪೇಪರ್ ಫುಲ್ ಹೋಗುತ್ತೆ. ಫೌಂಡೇಶನಲ್ಲಿ ಇಂಟರ್ನಲ್ಲಿ ಫೈನಲಿ ಆ ಥರ ಅಲ್ಲ, ನಮಗೆ ಪೇಪರ್ ವೈಸ್ ಎಕ್ಸಾಮ್ಷನ್ ಕ್ಲೈಮ್ ಮಾಡ್ಬೋದು. ಸೊ ನಾವು ಸ್ವಲ್ಪ ಡೀಟೇಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಬರುತ್ತೆ ಖಂಡಿತ, ಯಾಕಂದರೆ ಇನ್ನೂ ತುಂಬ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಇದೆ, ನನಗೆ ಅರ್ಥ ಆಗುತ್ತೆ. ಆದರೆ ನಿಮಗೆ ಏನಾದರೂ ಬೇಸಿಕ್ ಡೀಟೇಲ್ಸ್ ನಿಮಗೆ ಏನಾದರೂ ಇನ್ನೂ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ದು CA ಕೋರ್ಸ್ ಮಾಡಲಿಕ್ಕೆ ಪ್ಲಾನ್ ಇದ್ದರೆ ನಿಮಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಅವರಿಗೆ ಶೇರ್ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.